ಡಿ ಬಾಸ್ ಹೋಗಿರೋ ಪ್ಲೇಸ್ ಹಾಕ್ಬಿಡ್ತೀನಿ. ಆ ಖಾಲಿ ಕಟ್ಬಿಟ್ಟು ಏನು ಆಗಲ್ಲ. ಅದಕ್ಕೆ ಇವ್ರಿಗೇನಂತೀರಿ ಇದಕ್ಕೆ? ಏನು ನೋಡ್ರಿ ಇದೆ ಇಲ್ಲಿ ಮರ ಬಿದ್ದೋಗಿದೆ. ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ರಚ್ಚು ನವೀನ್ ಯೂಟ್ಯೂಬ್ ಚಾನಲ್. ಸೊ ವೆಲ್ಕಮ್ ಬ್ಯಾಕ್. ಇವತ್ತಿನ ಬ್ಲಾಗ್ ನಾನು ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಫ್ರೆಂಡ್ಸ್ ಎಲ್ಲ ಔಟಿಂಗ್ ಬಂದಿದ್ವಿ ಫುಲ್ಲು. ಏನಕ್ಕೆ ಅಂತಂದರೆ ಸುಮ್ಮನೆ ಎಲ್ಲರೂ ಆಚೆ ಹೋಗಿರಲಿಲ್ಲ ಫ್ರೆಂಡ್ಸ್ ಎಲ್ಲ. ಭರತ್ ಬೇರೆ ಊರಿಗೆ ಹೋಗಿ ಸೆಟ್ಲ್ ಆಗಿದ್ದ. ಸೊ ಅದಕ್ಕೆ ಆಚೆ ಬಂದಿದ್ವಿ. ಈ ಫುಲ್ಲು ವ್ಲಾಗು ನಾನು ಒಬ್ಬನೇ ಮಾಡೋದು. ಎಂಟರ್ಟೈನ್ಮೆಂಟ್ ಅಂದರೆ ನಾನು ಫ್ರೆಂಡ್ಸ್ ಅಷ್ಟೇ. ಓಯ್ ಯಾಕಲ್ಲ ಹಂಗೆ ಆಗ್ತಿದ್ಯಾ? ಫುಲ್ ಖುಷಿ ಆಗ್ಬಿಟ್ಟವ್ರಿ ಜಾಗ ನೋಡಿ. ಸಕ್ಕರ ಐತೆ. ನನಗೆ ಈ ಪ್ಲೇಸಿಗೆ ಫಸ್ಟ್ ಕರ್ಕೊಂಬಂದಿದ್ದೆ ಅಲ್ಲು ಅಣ್ಣ. ಈಗ ಅಲ್ಲು ಅಣ್ಣ ಅಲ್ಲಿದೆ, ಅಂದರೆ ಅವರು ಫ್ರೆಂಡ್ಸ್ ಜೊತೆ ಬೇರೆ ರೆಸಾರ್ಟ್ಗೆ ಬಂದಿದ್ದಾರೆ. ಸೊ ಅಲ್ಲಿಗೆ ಹೋಗಿ ಮೀಟ್ ಮಾಡ್ತೀವಿ. ಹಿಂಗೆ ಒಂದು ವ್ಯೂ ಹಾಕ್ತೀನಿ, ನೋಡ್ಕೊಂಬನ್ನಿ. ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ. ಇದೆ ಸಕ್ಕರ ಇದೆ ವೆದರ್ ಮಾತ್ರ. ನಾವು ಹೋದ್ಸಲಿ ಬಂದಾಗ ಫುಲ್ಲು ಬಿಸಿಲು ಫುಲ್ಲು ಗ್ರೀನರಿ ನಾವು ನೋಡೇ ಇಲ್ಲ. ನೋಡ್ರೆ ಗೊತ್ತಾಗುತ್ತೆ ಆಫ್ ರೋಡ್ ಹೆಂಗ್ ಮಾಡಿದೀವಿ ಅಂತ. ಏನಕ್ಕೆ ಇದಾಗೈತೆ ಅಂತ ನಾನು ತೋರಿಸ್ತೀನಿ ಬನ್ನಿ. ಇಲ್ಲಿ ಏನಾಗಿದೆ ಅಂತಂದ್ರೆ, ಇಲ್ಲಿ ಫುಲ್ಲು ಮಳೆ ಬಂದು ಮರ ಬಿದ್ದೋಗಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಮರ ಬಿದ್ದೋಗಿದೆ. ನಾನು ಆ ಕಡೆಯಿಂದ ಹತ್ತಿಸ್ಕೊಂಡ್ಬಂದೆ. ಫುಲ್ ಅದಕ್ಕೇನೆ ಹಂಗಾಗಿದೆ. ಸಾಕಾದಾಗೈತೆ. ಒಳ್ಳೆ ವೆದರು, ಒಳ್ಳೆ ಮಳೆ. ಇಂಥ ಮನೇಲಿ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಇಂಥ ಮಾಸದಲ್ಲಿ? ಬನ್ನಿ ಆಚೆ, ಸಕ್ಕರಾಗಿರುತ್ತೆ ನೋಡಿ. ಸಕ್ಕರಾಗೈತೆ ಪ್ಲೇಸ್ ಮಾತ್ರ. ಪೀಸ್ ಆಫ್ ಮೈಂಡ್ ಒಂದು. ಎಲ್ಲ ಟೈಮು ಜೊತೆಗೆ ಇರೋದಿಲ್ಲ, ಅದಕ್ಕೆ ಅಂತ ತಾನೆ. ನಿನ್ನೆ ಆಫ್ ರೋಡ್ಗೆ ಹೋಗಿದ್ವಳ ಮೇಲೆ, ಅಲ್ಲಿ ಫೋನ್ ಎತ್ತಕ್ಕಾಗಿಲ್ಲ. ಯಾಕೆ ಅಂತಂದರೆ ಮಳೆ, ಸಿಕ್ಕಾಬಟ್ಟೆ ಮಳೆ. ನಾವು ಹೋಗಿ ನಾವು ಮಾಡ್ಬೇಕಾದ್ರೆ ಮಾತ್ರ ಇತ್ತು ಸ್ವಲ್ಪ ಲೈಟಾಗೆ. ಅವಾಗೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಮಳೆ ಬಂತು, ನಿಂತೆ ಇಲ್ಲ, ಆ ಥರ ಮಳೆ ಬಂತು. ಸೊ ನೈಟ್ ಬಂದು ಇಲ್ಲಿ ರೆಸಾರ್ಟಿಗೆ ಆಗಿದ್ದೀವಿ. ಆ ರೆಸಾರ್ಟ್ ಹೆಸರು ದುಂಬಿಕಲ್ ಅಂತ. ಸಕ್ಕರ ಐತೆ. ಈ ನೇಚರ್ಗೆ ಹೇಳಿ ಮಾಡಿಸಿದ ಜಾಗ ಅಂತಂದರೆ ಈ ದುಂಬಿಕಲ್ ರೆಸಾರ್ಟು. ಸಖತ್ತು ಲಕ್ಸುರಿಗಿಂತ ಒಂಥರ ನೇಚರ್ ಸೆಂಟ್ರಲ್ ಐತೆ. ಎದುರುಗಡೆ ನೇಚರ್ ನೋಡಿ. ಅದಾದಮೇಲೆ ಇವರು ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ. ಇವರಿಂದನೇ ಟ್ರೆಕ್ಕಿಂಗು, ಫಾಲ್ಸು ಎಲ್ಲ ಇದೆ ಇವ್ರ ಕಡೆಯಿಂದನೇ. ಸಕ್ಕರ ಐತೆ. ನೀವು ಯಾವ್ದಾದ್ರು ಪ್ಲ್ಯಾನ್ ಮಾಡ್ತೀರಾ ಸಕಲೇಶ್ವರ, ದಯವಿಟ್ಟು ದುಂಬಿಕಲ್ ರೆಸಾರ್ಟ್ ಅಂತ ಹಾಕಿ ಬರುತ್ತೆ. ಬನ್ನಿ, ಸ್ಟೇ ಮಾಡಿ. ಆ್ಯಂಡ್ ಫುಡ್ ಅಂತೂ ಸಕ್ಕರ ಐತೆ. ಸಕ್ಕತ್ ಇಷ್ಟ ಆಯಿತು ಫುಡ್ಡು ಎಲ್ಲ. ಅಂದರೆ ಏನಂತ ಅಂತಾರೆ, ಸಕಲೇಶ್ವರ ಫುಡ್ಡು ಹೋಮ್ ಮೇಡ್ ಫುಡ್ ಸಕ್ಕರ ಆಗೈತೆ. ಅದು ಬಿಟ್ಟು ಇವಾಗ ಇಲ್ಲಿಂದ ಕೂರ್ಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಐತೆ, ಮಂಡಲ್ಪಟ್ಟಿಗೆ. ಇವಾಗ ಓಡಬೇಕು. ಇವಾಗ ಇವರೇ ಆಚೆ ಸೈಟ್ ಸೀಯಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದಾರೆ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಬಂದಿದ್ದ ತಕ್ಷಣ ಸೈಟ್ ಸೀಯಿಂಗ್ ತೋರಿಸ್ಕೊಂಡು ಕೂರ್ಗೆ ಹೊಲ್ತೀವಿ ಅಷ್ಟೇ. ಇಲ್ಲಿಂದ ಇಲ್ಲಿಗೆ ಇವಾಗ ಅಲ್ಲಿ ಮುಗಿಸ್ಕೊಂಡು ಫಾಲ್ಸ್ ಹತ್ರ, ಅಂದರೆ ಕಾರಲ್ಲಿ ಮೇಲೆ ಹಾಕಿ ಫಾಲ್ಸ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮನೆ ಬಂದರೆ ನಾವೇನು ಮಾಡೋಕ್ಕಾಗಲ್ಲಪ್ಪ, ಫಸ್ಟ್ ಹೇಳ್ತಾ ಇದ್ದೀವಿ. ಆ ಕಂಪ್ಲೀಟ್ ಎಲ್ಲ ಮಾಡಲ್ಲ, ಹಿಂಗೆ ಆಗ್ತೀವಿ. ಏನು ಎದುರಿಸ್ತೀವಿ. ಫುಲ್ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಇನ್ನೊಬ್ಬ ಹೋಯ್ತವನೇ ನಿಂತ್ಕೊಂಡು. ಇನ್ನು ಎಲ್ಲಿ ಬರ್ತಾರೆ ಇನ್ನು ನಾವು ಇಲ್ಲಿ ನೋಡಿ ಹೆಂಗಿದೆ. ವಾ ಹಾಂ, ಹಿಂಗೆಲ್ಲ ಮಾಡಿಕೊಂಡು ಇಷ್ಟ ಆದರೆ ಯಾವ ಥರ ಬೀಳ್ತೀವಿ ಅಂತಂದರೆ ನೋಡಿ. ಇದಕ್ಕೇನಂತೀರಿ? ಇವ್ರಿಗೇನಂತೀರಿ ಇದಕ್ಕೆ? ಏನು ನೋಡ್ರಿ ಇದೆ ಸಂಜೆ ರೀ ಸಕಾರ ಇದೆ. ನೀವು ತೋರಿಸ್ತೀನಿ.
ನೋಡಿ ಯಾವ ಥರ ನಡಿಬೇಕು. ನಡೀರಿ ರೇಜಿನಾ ಚೆನ್ನಾಯ್ತಾ? ಹೇಗಿದೆ? ಆಯ್ತು, ಯಾವ ಥರ ಇದೆ ಅಂತ ತೋರಿಸ್ತೀನಿ ನೀವು ಈಗ. ಒಂದು ಶೋ ಯಾವ ಥರ ಐತೆ ನೋಡಿ, ಚೆನ್ನಾಗೈತೆ. ನೇಚರ್ ಸಕಲೈತೆ ಸೂಪರ್. ಓಕೆ, ಇಲ್ಲ ಸ್ವಲ್ಪ ವಿಡಿಯೋ ಶೂಟ್ ಅವ್ಯೂ ಐತೆ. ಯಾವ ಥರ ಫಾಗು ಮತ್ತು ವ್ಯೂ ಅಂತ ಸುಮ್ಮನೆ ನಾವು ರೋಡಲ್ಲಿ ಮಂಡಲ್ಪಟ್ಟಿಗೆ ಹೋಗ್ಬೇಕಾದ್ರೆ ರೈಟಿಗೆ ಒಂದು ರೋಡ್ ಕಾಣಿಸ್ತು, ಸುಮ್ಮನೆ ಬಂದೆ. ಹೆಂಗಿದೆ ನೋಡಿ ಒಂದು ವ್ಯೂ ಫುಲ್ಲು. ಅಂದರೆ ಈಗ ಜಸ್ಟ್ ಫಾಗ್ ಇತ್ತು, ಸಿಕ್ಕಾಬಟ್ಟೆ ಫಾಗ್ ತುಂಬ ಹೊಡಿತು. ಈಗ ಬಂದು ನಿಂತ್ಕೊಂಡಿದ್ದ ತಕ್ಷಣ ಹೋಗ್ಬಿಡೈತೆ. ಅಲ್ಲಿದೆ ನೋಡಿ ಫಾಗು, ಅಲ್ಲಿದೆ ಫುಲ್ ಜಾಸ್ತಿ ಫಾಗ್ ಇತ್ತು. ಚೆನ್ನಾಗಿದೆ, ಸಕ್ಕರ ಐತೆ ರೋಡ್ ಮಾತ್ರ. ರೋಡಲ್ಲಿ ಬರಬೇಕಾದ್ರೆ ಒಂದೇ ಒಂದು ಏಡಿ ಸಿಕ್ಕೈತೆ. ನಿಮಿಷ ತೋರಿಸ್ತೀನಿ, ನೀವು ಓಡಿಸ್ತಾನೆ. ಓಡಿಸ್ಕೊಡಿರೋ ಒಂದು ನಿಮಿಷ, ಮತ್ತೆ ಇರೋ ಓಡಿಸ್ಕೊಡ. ನೋಡಿ ಹೆಂಗೈತೆ. ನಾನೇನು ಆಮೆ ಅಂತ ಅಂದ್ಕೊಂಡೆ, ಏಡಿ ಹೆಂಗೈತೆ. ಸ್ವಲ್ಪ ಮುಂದೆ ಕಳ್ಸಂಗೆ ಸೇರ್ಬೇಡ ನೀನು. ಇವನು ಅಡ್ಡ ಬಂದ ಇವನು. ಕರಿಗೆ ಹೆಂಗೈತೆ ನೋಡಿ, ಕಪ್ಪಗೆ ಕಲ್ಲಲ್ಲಿ ಓಡುತ್ತೆ. ಇಡ್ಕೊಳ್ಳೋಣ, ಇಡ್ಕೊಳ್ಳ ನೀನು. ಈಗ ಮಂಡಲ್ಪಟ್ಟಿಗೆ ರೀಚ್ ಆಗಿದ್ದೀವಿ. ಸಕ್ಕರ ಐತೆ, ಮಳೆ ಬರ್ತಾಯಿದೆ, ವೆದರ್ ಸೂಪರ್ ಆಗೈತೆ ನೋಡಿ. ನಾವು ಇಲ್ಲಿ ಅಂದರೆ ಬೇರೆ ಕಾರ್ಗಳು ಅಲ್ಲಿಗೆ ಹೋಗಲ್ಲ, ನಾವು ಕಾರ್ಗಳು 4x4 ಆದರೆ ಮಾತ್ರ ಹೋಗೋದು ಅಲ್ಲಿಗೆ. ಇಲ್ಲಿ ಬಂದು ಈ ಥರ ಜೀಪಲ್ಲಿ ಹೋಗಬೇಕು. ನಾವು ತಾರಲ್ಲಿ ಹೋಗೋದು ಸಕ್ಕರ ಇರುತ್ತೆ. ಹೋದ್ಸರಿ ಬಂದಾಗ ನಾವು ಇದೇ ಥರ ಜೀಪಲ್ಲಿ ಹೋಗಿದ್ವಿ, ಈ ಸರಿ ತಾರಲ್ಲಿ ಹೋಗ್ತಾ ಇದ್ವಿ. ಒಳ್ಳೆ ಎಕ್ಸ್ಪೀರಿಯೆನ್ಸು. ಅದು ಬಿಟ್ಟು ಮಳೆ ಸಕ್ಕರ ಐತೆ, ವೆದರ್ ಮಾತ್ರ. ಬೆಂಗಳೂರು ಇದ್ದಿ ಆ ಬಿಸಿಲು ನೋಡಿ 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 ಇಲ್ಲಿ ಬಂದರೆ ಏನೋ ಒಂಥರ ಸ್ವರ್ಗ ಥರ ಐತೆ ನಮಗಂತೂ. ಸಕ್ಕರ ಐತೆ. ಎಲ್ಲ ಆಮ್ಲೆಟು ಮ್ಯಾಗಿ ಎಲ್ಲ ತಿಂತವ್ರೆ ನಮ್ಮ ಹುಡುಗರು ಇಲ್ಲೆಲ್ಲ. ಎಲ್ಲ ಇವಾಗ ರೈನ್ ಕೊಟ್ಟು ತಗೊಬೇಕು, ಇಲ್ಲ ಅಂತಂದರೆ ಇವ್ರು ಅಷ್ಟೇ ಇನ್ನು ನಡುಗ್ಬಿಡ್ತಾರೆ. ಅಲ್ಲ ಅಣ್ಣ ಹೆಂಗಾಯ್ತಾ? ಇವಾಗ ಬಿಸಿ ಬಿಸಿ ಮ್ಯಾಗಿ ಬರುತ್ತೆ, ಬಿಸಿ ಬಿಸಿ ಮ್ಯಾಗಿ ತಿಂದು ಎಲ್ಲ ಫುಲ್ ಮಳೇಲಿ ನಿಂತ್ಕೊಂಡು ಚಳಿ ಅನ್ನಲ್ಲ. ಏನಾರು ಹುಷಾರಿಲ್ದಂಗೆ ಆದರೆ ನಾನು ಅದಕ್ಕೂ ಜವಾಬ್ದಾರಿ ಇಲ್ಲ, ನನಗೂ ಅದಕ್ಕೂ ಸಂಬಂಧ ಅಲ್ಲ. ಮೆಡಿಸನ್ ಅಲ್ಲ, ಮನೇಲಿ ಇದ್ದು ಬಿಸಿಲಲ್ಲಿ ಇದ್ದಿ ಸ್ವಲ್ಪ ನೆನೆದ ಮಳೆಯಲ್ಲಿ ನೆನ್ನಿರಿ ಏನಾಗುತ್ತೆ. ಮಳೆ ಇದು ಅದಕ್ಕೆ ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಆಯ್ತಿಲ್ಲ, ಸಿಕ್ಕಾಪಟ್ಟೆ ಮಳೆ ಆಯ್ತಲ್ಲ. ವಾಪಸ್ ಹೋಗ್ತಾ ಇದ್ದೀವಿ. ಎಲ್ಲಿ ನಿಂತಂದ್ರೆ ಏನು ಕಾಣಿಸ್ತಿಲ್ಲ, ಎಲ್ಲ ಫುಲ್ ಬರೀ ಫಾಗೇನೆ. ಸಿಕ್ಕಾಪಟ್ಟೆ ಮಳೆ. ಅದೇ ಮಳೆ ಅಂತಂದರೆ ಹೊರಗೇನು ಬರ್ತಾ ಇಲ್ಲ, ಈ ಗಾಳಿಗೆ ಹನಿ ಮಳೆಗೆ ಸರಿಯಾಗಿ ಹೊಡಿತೈತೆ. ಏನೋ ಮಳೆ ಹನಿಗಳು ಸುರ್ಕ್ ಅಂತ ಐತೆ, ಹಂಗೆ ಹೊಡಿತೈತೆ. ಫ್ರೆಂಡ್ಸ್, ನಾನು ಹೇಳಿದ್ರೆ ಗಾಡಿನ ಅಂತ ಏನೋ ಸರಿಬೇಕು ಅಂತ ಕರ್ಕೊಂಡ್ಬಂದ ನನ್ನ ಗಾಡಿಲಿ ಏನಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬಂದಿರೋ. ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದ್ದಂಗಿದೆಯಲ್ಲ ಪೇ. ಡಾಕ್ಟ್ರಿಗೆ 500, ಮೆಡಿಸಿನ್ 1000, ಇಂಜೆಕ್ಷನ್ ಎಲ್ಲ ಸೇರಿ 2000, ಬೆಡ್ ಚಾರ್ಜ್ 1000 ಎಲ್ಲ ಹಾಕು. ಏನು ನಿನ್ಗೇನಾದ್ರು ತೋರಿಸಿ ಬಾರ. ಮಟ್ಟಿಗೆ ಗಾಡಿಗೆ ಜ್ವರ ಬಂದರೆ ನನ್ನ ಒಂದು ಟಾನಿಕ್ ಐತೆ, ಅದು ಕೊಡ್ತೀನಿ, ಕುಡಿದ್ರೆ ಆರಾಮಾಗಿ ಏನು ತೊಂದರೆ. ಮಟ್ಟಂಗೆ ಫುಲ್ ನಡ್ಕೊಂತೆ, ಟಾನಿಕ್ ಬೇಕಂತೆ. ಯಾವ ಟಾನಿಕ್ ಗೊತ್ತಿರೋ ಏನು. ಓಕೆ ಆಯ್ತು ನೋಡಿ ಯಾವ ಥರ ಐತಿ ಫುಲ್ಲು ಸಿಕ್ಕಾಪಟ್ಟೆ ಮಳೆ. ಆವಾಗಲೇ ನಮ್ಮ ಬಟ್ಟೆ ಅಂದರೆ ಇವರನ್ನೇ ಬಂದವ್ರೆ. ಒಂದು ಗಾಡಿ ಟ್ರಿಪ್ ಮಾಡಿ ಒಂದೆರಡು ಮಾತನ್ನು ಮಾತಾಡ್ಬೇಕಂತ ಕೇಳ್ಕೊತೀನಿ. ತುಂಬ ಚೆನ್ನಾಗಿದೆ ಗೈಸ್, ಬರಬೇಕು. ಅಂದರೆ ಸೇಫ್ಟಿ ಹಿಡ್ಕೊಂಡು ರೈನ್ ಕೋಟ್ ತಗೊಬೇಕು ಅಂತ ಅನ್ಕೊಂಡ್ವಿ. ಆಮೇಲೆಲ್ಲ ಬೇಡ ಏನಾಗಲ್ಲಪ್ಪ ನೋಡೋಣ ಅಂತ ಬಂದರು. ಬರ್ರಿ ನನ್ನ ಮಕ್ಕಳು ಕರ್ಕೊಂಡು ಬಂದಿದ್ದೀನಿ.
ಈಗ ಏನಿಲ್ಲ ಅವ್ನು ಟಾನಿಕ್ ಕೊಡ್ತೀನಿ, ಆ ಟಾನಿಕ್ ಹಾಕೊಂಡ್ರೆ ಏನು ಆಗಲ್ಲ, ಎಲ್ಲ ಹೋಗುತ್ತೆ. ನಮಗೆ ಟಾನಿಕ್ ಬೇಕು ಅಂತ ಮುಚ್ಚಲಲ್ಲ ಆಯ್ತಾಯ್ತು. ಇಲ್ಲಿ ಈಗ ಕುತ್ಕೊಂಡು ಇವ್ರ ಹತ್ರ ಮ್ಯಾಗಿ ತಿನ್ಕೊಂಡು ಮಾತಾಡ್ತಿದ್ದೆ. ಈ ಊರಿಗೆ ಬಸ್ ಇಲ್ಲ, ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಬಸ್ ಐತೆ. ಅದು ಬಿಟ್ಟರೆ ಮಂಡಲ್ಪಟ್ಟಿ ಬರೋರು ದಯವಿಟ್ಟು ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ಫಾಲ್ಸ್ ಸಕ್ಕರ್ ಐತೆ, ಈಗ ಹಾಕಿದ್ದಾರ ಅದೇ ಫಾಲ್ಸು, ಅದ್ರ ಹೆಸರು ನೋಡಿ. ಸೊ ಬನ್ನಿ, ಅಲ್ಲಿ ಬಂದಾಗ ನಾನು ಈ ಶಾಪಲ್ಲಿ ತಿಂದೆ. ಸೊ ಇಲ್ಲಿದೆ ಒಂದು ನಿಮಿಷ, ಈ ರೋಡು ಈ ರೋಡು ಸ್ಟ್ರೈಟ್ ಹೋದರೆ ಇಲ್ಲೊಂದು ಅಂಗಡಿ ಇದೆ, ಇಲ್ಲೊಂದು ಅಂಗಡಿ ಇದೆ. ಬಟ್ ಈ ಅಂಗಡಿಯಲ್ಲಿ ತಿಂದೆ, ಸಕ್ಕರಾಗಿತ್ತು, ಟೇಸ್ಟ್ ಸಕ್ಕರಾಯಿತು, ಮತ್ತು ವರ್ತಬಲ್ ಪ್ರೈಸು, ಸಿಕ್ಕಾಬಟ್ಟೆ ವರ್ತಬಲ್ ಪ್ರೈಸು, ಸಕ್ಕರಾಯಿತು. ಬನ್ನಿ ವಿಸಿಟ್ ಮಾಡಿ, ಈ ಪ್ಲೇಸಿಗೆ ವಿಸಿಟ್ ಮಾಡಿ. ಫಾಲ್ಸು ಸಕ್ಕರೈತೆ. ನಾನು ನಿನ್ನೆಯಿಂದ ಒಂದು 3 ಫಾಲ್ಸ್ಗೆ ಹೋಗಿದ್ದೀನಿ, ಬಟ್ ಈ ಫಾಲ್ಸ್ ಅಂತೂ ಸಕ್ಕರಾಗಿದೆ. ಬನ್ನಿ, ಕೋಟೆ ಅಬಿ ಫಾಲ್ಸ್ ಅಂತ ಹಾಕ್ಕೊಂಡು ಮ್ಯಾಪಲ್ಲಿ ಸಿಗುತ್ತೆ. ಮಂಡಲ್ಪಟ್ಟಿಯಿಂದ ಡೌನಿಗೆ ಬಂದರೆ ಅಂದರೆ ಒಂದು 5 ಕಿಲೋಮೀಟರ್ ಅಷ್ಟೇ, 5 ಕಿಲೋಮೀಟರ್ ಸಿಗುತ್ತೆ. ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಇದರಿಂದ ಯಾರಿಗೂ ಗೊತ್ತಿಲ್ಲ, ಸೊ ನನಗೆ ಗೊತ್ತು, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಬನ್ನಿ. ಸೊ ಹಾಯ್, ಗುಡ್ ಮಾರ್ನಿಂಗ್. ಮಡಿಕೇರಿ ಮುಗಿಸ್ಕೊಂಡು ಈಗ ನಾವು ವಿರಾಜಪೇಟೆಗೆ ಬಂದು, ವಿರಾಜಪೇಟೆಯಿಂದ ಒಂದು ಏನು ಸಕ್ಕರಾಗಿರೋ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತಂದರೆ ನಮ್ಮ ಡಿ ಬಾಸ್ ಹೋಗಿರೋ ಪ್ಲೇಸು. ಆಫ್ ರೋಡ್ ಮಾಡ್ಕೊಂಡು ಡಿ ಬಾಸ್ ಹೋಗಿದ್ದು, ನಾನು ಹಾಕ್ತೀನಿ ನೋಡಿ. ಸೊ ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಈಗ ಇಲ್ಲಿಂದ ಒಂದು 7 ಕಿಲೋಮೀಟರ್ ಐತೆ. ಅದು ಫುಲ್ಲು ಟ್ರೆಕ್ಕಿಂಗು, ಆಫ್ ರೋಡ್ ಅಂತೆ ಫುಲ್ಲು. ಅದು 4x4 ವೆಹಿಕಲ್ ಮಾತ್ರ ಅಂತೆ, ಬೇರೆ ವೆಹಿಕಲ್ ಯಾವುದೂ ಹೋಗಲ್ಲಂತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮಳೆ ಐತೆ ಅಂದ್ಕೊಂಡ್ರೆ ಮಳೆನೇ ಇಲ್ಲ ನೋಡಿ, ಫುಲ್ಲು ಬಿಸಿಲು. ನಿನ್ನೆ ಮೊನ್ನೆ ಸಿಕ್ಕಾಪಟ್ಟೆ ಮಳೆ ಅಂತೆ, ಅವ್ರು ಫೋನ್ ಹಾಕಿದ್ರು. ಇವತ್ತು ಮಳೆ ಇಲ್ಲ. ಸೊ ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗಿ 1 ಅವರ್ ಇದ್ದು ಲಗೇಜಲ್ಲಿ ಇಕ್ಕಿ ಅಲ್ಲಿಂದ ಈಗ ಎಲಿಫೆಂಟ್ ಹತ್ರ ಹೋಗ್ತಾ ಇದ್ದೀವಿ. ನಮ್ಮದು ಭೀಮಾ, ಅರ್ಜುನ ಎಲ್ಲ ಅಲ್ಲೇ ಭೀಮಾ, ಅರ್ಜುನ ಅಂದರೆ ಆನೆಗಳು, ದಸರಾಗೆ ಏನೇನು ಇದೆಯಾ ಆನೆಗಳೆಲ್ಲ ಅಲ್ಲೇ ಇರೋದು. ಸೊ ಅಲ್ಲಿ ಹೋಗಿ ವಿಸಿಟ್ ಕೊಟ್ಟು ತಿರ್ಗಾ ಬರ್ತೀವಿ. ಈಗ ಅಲ್ಲಿ ಯಾವ ಥರ ಇರುತ್ತೆ ಆಫ್ ರೋಡು, ಹೇಗಿರುತ್ತೆ ಎಲ್ಲ ತೋರಿಸ್ತೀನಿ. ಲೆಟ್ಸ್ ಗೋ.